ನಾನು ಇದರಿಂದ ಹೇಗೆ ಸುರಕ್ಷಿತವಾಗಿರಬಹುದು? ನಿಮ್ಮ ಆಧಾರ್, ಮತದಾರರ ಗುರುತಿನ ಚೀಟಿ ಮತ್ತು ಇತರೆ ದಾಖಲೆಗಳನ್ನು ಸದಾ ಸುರಕ್ಷಿತವಾಗಿಡಿ. ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಳ್ಳುವಾಗ ಯಾವುದೇ ಪ್ರತಿಯನ್ನು ಬಿಟ್ಟು ಬರದಂತೆ ನೋಡಿಕೊಳ್ಳಿ. ಕೆವೈಸಿ ನವೀಕರಣಕ್ಕಾಗಿ ಯಾರಾದರೂ ಕೇಳಿದರೆ ಅಧಿಕೃತ ಸಂಖ್ಯೆಗಳ ಮೂಲಕವೇ ನಿಮ್ಮ ಬ್ಯಾಂಕ್ ಅಥವಾ ಹಣಕಾಸಿನ ಸಂಸ್ಥೆಯನ್ನು ಸಂಪರ್ಕಿಸಿ. ಅಪರಿಚಿತ ಫೋನ್ ಕರೆಗಳು, ಸಂದೇಶಗಳು ಅಥವಾ ಲಿಂಕ್ಗಳಿಗೆ ಸ್ಪಂದಿಸಬೇಡಿ. ವಂಚಕರು ಈ ಮೂಲಕ ನಿಮ್ಮ ಮಾಹಿತಿಯನ್ನು ಕದಿಯಲು ಪ್ರಯತ್ನಿಸುತ್ತಾರೆ. ಲಕ್ಷ್ಮಿ, ಕೆವೈಸಿ ನವೀಕರಣದ ಬಗ್ಗೆ ಬಂದಿರುವ SMS ನಿಜವಾದದ್ದೋ ಅಥವಾ ವಂಚನೆಯೋ ಅಂತ ನಾವು ಹೇಗೆ ತಿಳಿಯೋದು? ವಂಚನೆಯ SMS ಸಾಮಾನ್ಯವಾಗಿ ತಪ್ಪುಗಳಿಂದ ಕೂಡಿರುತ್ತದೆ. ಅನುಮಾನಾಸ್ಪದ ಲಿಂಕುಗಳು ಅಥವಾ ಅಪರಿಚಿತ ಸಂಖ್ಯೆಯಿಂದ ಬರುತ್ತದೆ. ಕೆವೈಸಿ ತುರ್ತಾಗಿ ನವೀಕರಿಸಬೇಕು ಅಥವಾ ಖಾತೆ ನಿಷ್ಕ್ರಿಯಗೊಳಿಸಲಾಗುತ್ತದೆ ಎಂದು ಬೆದರಿಕೆ ಹಾಕಿದರೆ ಅದನ್ನು ನಂಬಬೇಡಿ. ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಯಾವುದೇ ಸಂದೇಶಗಳು ಅಥವಾ ಕರೆಗಳ ಮೂಲಕ ಕೆವೈಸಿ ನವೀಕರಣವನ್ನು ಕಡ್ಡಾಯವಾಗಿ ಕೇಳುವುದಿಲ್ಲ. ವಂಚನೆಯ ಬಗ್ಗೆ ದೂರು ನೀಡಲು ಸೈಬರ್ ಅಪರಾಧ ಸಹಾಯವಾಣಿ 1930 ಸಂಪರ್ಕಿಸಬಹುದು ಅಥವಾ cybercrime.gov.in ಗೆ ಭೇಟಿ ನೀಡಿ. ಇದು ನನಗೆ ಗೊತ್ತೇ ಇರಲಿಲ್ಲ. ಇಂದಿನಿಂದ ನಾನು ಜಾಗೃತರಾಗಿರ್ತೀನಿ ಮತ್ತು ನನ್ನ ಕೆವೈಸಿ ದಾಖಲೆಗಳನ್ನ ಸುರಕ್ಷಿತವಾಗಿ ಇಟ್ಕೋತೀನಿ. ಒಳ್ಳೆಯದು. ನೆನಪಿಡಿ, ಸಾಲಗಳು ನಮ್ಮ ಗುರಿಗಳನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತವೆ, ಆದರೆ ನಾವು ಅವುಗಳನ್ನು ಜವಾಬ್ದಾರಿಯುತವಾಗಿ ಮತ್ತು ಸುರಕ್ಷಿತವಾಗಿ ನಿರ್ವಹಿಸಿದಾಗ ಮಾತ್ರ.